ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ವಾಕ್ಯದಲ್ಲಿ ಕರ್ತನ ನಿಯಂತ್ರಣಕ್ಕೆ ನಾವು ಸಮರ್ಪಿಸಿ ಯಾವ ರೀತಿಯಾಗಿ ಜೀವಿಸುವುದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಯಾವಾಗ ಚಿಂತೆ ಹೆಚ್ಚುತ್ತದೋ, ಯೋಚನೆಗಳು ಹೆಚ್ಚುತ್ತದೋ, ಆಗ ನಾವು ಮೊದಲನೇದಾಗಿ ಕಳಕೊಳ್ಳುವುದೇ ನಮ್ಮ ಶಾಂತಿಯನ್ನ, ಸಮಾಧಾನವನ್ನ. ಅದನ್ನು ಕಳೆದುಕೊಂಡು ಗೊಂದಲದಲ್ಲಿ, ಭಯದಲ್ಲಿ ಏನಾಗುತ್ತದೋ, ಹೇಗಾಗುತ್ತದೋ ಎಂಬಂಥ ಆತಂಕದಲ್ಲಿ ಜೀವಿಸುತ್ತೇವೆ. ಆದರೆ ಅಂತಹ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಯಾವ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಶಾಂತಿಯಿಂದಲೂ ಸಮಾಧಾನದಿಂದಲೂ ಜೀವಿಸಿ ಆ ವಿಷಯದಲ್ಲಿ ಜಯಶಾಲಿಗಳಾಗುವಂಥದ್ದು ಎಂಬುದಾಗಿ ಈ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾ, ಇದರ ಹಿಂದಿನ ವಾಕ್ಯವನ್ನು ನೋಡುವಾಗ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅಂದ್ರೆ ನಮ್ಮ ಗಲಿಬಿಲಿಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ಏನ್ ಮಾಡಬೇಕೆಂಬುದಾಗಿ ತಿಳಿಯದೇ ಇರುವಾಗ ನಾವು ಮಾಡಬೇಕಾಗಿರುವಂತಹ ಏಕೈಕ ಕಾರ್ಯ ದೇವರ ಮುಂದೆ ಹೋಗಿ ಆ ವಿಷಯಗಳನ್ನ ಆತನಿಗೆ ತಿಳಿಯಪಡಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ ಮಾಡುವುದಕ್ಕೆ ತಿಳಿದಂತ ವ್ಯಕ್ತಿಯು ತಾನು ತಿಳಿಯದೇ ಇರುವಂತ ಯಾವ ವಿಷಯವಾಗಿದ್ದರೂ, ಯಾವ ಸಮಸ್ಯೆ ಆಗಿದ್ದರೂ ಕೂಡ ಅವುಗಳನ್ನು ಜಯಿಸುವಂತ ಬಲವನ್ನು, ಸಾಮರ್ಥ್ಯವನ್ನು, ವಿಶೇಷವಾದಂತ ದೇವರ ಕೃಪೆಯನ್ನು ಹೊಂದಿಯೇ ಹೊಂದುತ್ತಾನೆ. ಆದ್ದರಿಂದ ವಿಷಯಗಳು ನಿಮಗೆ ತಿಳಿಯದೇ ಇರಬಹುದು, ಸಮಸ್ಯೆಗಳು ದೊಡ್ಡದಾಗಿರಬಹುದು, ಏನ್ ಮಾಡುವುದೆಂಬುದಾಗಿ ಅರಿಯದೇ ಇರುವಂತ, ಕೈಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಚಿಂತಿಸಬೇಡಿ, ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ. ನೀವು ದೇವರನ್ನ ಹಿಡಿದುಕೊಂಡು ಆತನ ಮೇಲೆ ನಂಬಿಕೆಯನ್ನು ಇಟ್ಟು ವಿಷಯಗಳನ್ನು ಆತನ ಮುಂದೆ ಇಟ್ಟು ಪ್ರಾರ್ಥಿಸುವುದಾದರೆ, ನಂಬಿಕೆಯಿಂದ ನಿರೀಕ್ಷೆಯಿಂದ ಕಾಯುವುದಾದರೆ, ಕರ್ತನು ನಿಶ್ಚಯವಾಗಿ ನಿಮ್ಮ ಹೃದಯಗಳನ್ನ, ಯೋಚನೆಗಳನ್ನ ಕಾಯುವವನು ಮಾತ್ರವಲ್ಲ, ನಿಮ್ಮ ಜೀವಿತವನ್ನು ಕೂಡ ಕಾದು ಆ ವಿಷಯಗಳಿಂದ ಹೊರತಂದು ವಿಶೇಷವಾಗಿ ನಿಮ್ಮನ್ನ ಆಶೀರ್ವದಿಸಿ ಘನಪಡಿಸುತ್ತಾನೆ. ದಾವೀದನ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅವನು ನಡೆದುಕೊಂಡದನ್ನು ನಾವು ನೋಡಬಹುದಾಗಿದೆ. ಎಲ್ಲ ವಿಧಗಳಲ್ಲೂ ಶತ್ರುಗಳು ಬಾಧಿಸುತ್ತಿರುವಾಗ, ಎಲ್ಲ ವಿಧಗಳಲ್ಲೂ ಕೂಡ ಅವನ ಜೀವಿತವು ಇಕ್ಕಟ್ಟಿನಲ್ಲಿರುವಾಗ, ಏನು ಮಾಡಬೇಕೆಂಬುದಾಗಿ ತಿಳಿಯದೇ ಇರುವಾಗ ಅವನು ಮಾಡಿದಂಥ ಒಂದೇ ಒಂದು ಕಾರ್ಯ ದೇವರ ಸನ್ನಿಧಾನದಲ್ಲಿ ಆತನ ಮುಂದೆ ಪ್ರಾರ್ಥಿಸಿದ್ದು. ಅವನು ಪ್ರಾರ್ಥಿಸಿದಂಥ ಒಂದೊಂದು ಸಮಯದಲ್ಲಿ ಕೂಡ ದೇವರು ಉತ್ತರಿಸಿದ್ದಾರೆ. ಆ ಉತ್ತರವು ಅವನ ಜೀವಿತವನ್ನ ಬಿಡಿಸಿ ಆಶೀರ್ವದಿಸಿ ಸಮಾಧಾನದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಶ್ರೇಷ್ಠತೆಯಲ್ಲಿಯೂ ಮುನ್ನಡೆಸಿದೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ, ಮನಸ್ಸುಳ್ಳವನಾಗಿದ್ದಾನೆ. ಆದ್ದರಿಂದ ಗೊಂದಲಗಳನ್ನ ತೆಗೆದು ಹಾಕಿ, ಚಿಂತೆಗಳನ್ನ, ಭಯಗಳನ್ನ ಬಿಟ್ಟು ದೇವರ ಮುಂದೆ ಮೊಣಕಾಲು ಹಾಕಿ, ನಿಮ್ಮ ವಿಷಯಗಳು ಎಂಥದ್ದೇ ಆಗಿದ್ದರೂ, ಎಂತಹ ಇಕ್ಕಟ್ಟಿನ ಕಠಿಣವಾದಂತಹ ಪರಿಸ್ಥಿತಿಯೇ ಆಗಿದ್ದರೂ ನಂಬಿಕೆಯಿಂದ ಅದನ್ನು ದೇವರ ಮುಂದೆ ಹೇಳಿ ಪ್ರಾರ್ಥನೆ ಮಾಡಿ ಕರ್ತನು ಉತ್ತರಿಸುತ್ತಾನೆ, ಬಿಡುಗಡೆಯನ್ನ ಕೊಡುತ್ತಾನೆ. ಆ ರೀತಿಯಾಗಿ ನಮ್ಮನ್ನ ಬಿಡಿಸಿ ಆಶೀರ್ವದಿಸಿ ನಡೆಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಇಕ್ಕಟ್ಟುಗಳ, ಸಮಸ್ಯೆಗಳ, ದುಃಖಗಳ ಮಧ್ಯದಲ್ಲಿ ನಮ್ಮ ಶಾಂತಿ, ಸಮಾಧಾನವನ್ನು ಕಳೆದುಕೊಳ್ಳದೆ ನಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂತ ಕರ್ತನಿನ ಕರಗಳಲ್ಲಿ ಎಲ್ಲವನ್ನ ಸಮರ್ಪಿಸಿ ಸರ್ವ ವಿಷಯಗಳಲ್ಲಿ ಕರ್ತನೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ವಿಜ್ಞಾಪನೆಗಳಿಂದಲೂ ಪ್ರಾರ್ಥನೆಗಳಿಂದಲೂ ಬೇಕಾದನ್ನ ನಿನಗೆ ತಿಳಿಯಪಡಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು, ಬಲಪಡಿಸು ಕರ್ತನೆ. ದಾವೀದನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಅವನ ಇಕ್ಕಟ್ಟುಗಳಿಂದ, ಶತ್ರುವಿನ ಬಾಧೆಯಿಂದ ಬಿಡಿಸಿ ಆಶೀರ್ವದಿಸಿ ಉನ್ನತ ಪಡಿಸಿದ ಹಾಗೆ ದಿವಸಗಳಲ್ಲಿ ನಿನ್ನ ಮಕ್ಕಳ ಪ್ರಾರ್ಥನೆಗೆ, ನಿನ್ನ ಮಕ್ಕಳ ಮೊರೆಗೆ ನಿನ್ನ ಕಿವಿಗೊಟ್ಟು ಕರ್ತನೆ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಬಿಡುಗಡೆಗಳು ಉಂಟಾಗಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳು ಮಾರ್ಪಡಲಿ, ವಿರೋಧಿಯ ಕಾರ್ಯಗಳು ಲಯವಾಗಿ ಹೋಗಲಿ, ವಿರೋಧವಾಗಿ ಎದ್ದಿರುವಂತಹ ಮನುಷ್ಯರು ದಾರಿಯನ್ನ ಬಿಟ್ಟು ಕೊಡಲಿ.
ಯೇಸುವಿನ ನಾಮದಲ್ಲಿ ತೊಲಗಲಿ ಎಂಬುದ ಕಟ್ಟಲೆ ಕೊಡುತ್ತಾ ಅದನ್ನೇ ಅಪ್ಪ, ನಿನ್ನ ಮಕ್ಕಳು ಕರ್ತನೆ ಸರಾಗವಾದ ಸಮವಾದ ಹಾದಿಯಲ್ಲಿ ಮುನ್ನಡೆದು ಹೊಂದಬೇಕಾಗಿರುವಂತಹ ಶ್ರೇಷ್ಠತೆಗಳನ್ನು, ಬಿಡುಗಡೆಗಳನ್ನು, ಆಶೀರ್ವಾದಗಳನ್ನು ಹೊಂದಿ ಸಂತೋಷಿಸುವಂತೆ ನೀನು ಮಾಡು. ನಿನ್ನ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.